Hi ಎಲ್ರಿಗೂ ಗುಡ್ ಮಾರ್ನಿಂಗ್, ಹ್ಯಾಪಿ ಸಂಡೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಮ್ ಇವತ್ತು ಸಂಡೇ ಆಗಿರೋದ್ರಿಂದ ಯಾರ್ಯಾರ ಮೇಲೆ ಏನೇನು ಸ್ಪೆಷಲ್ ಮಾಡ್ತೀರಾ ಅನ್ನೋದನ್ನು ನನ್ನ ವೀಡಿಯೋ ನೋಡಿದವರು ಕಮೆಂಟಲ್ಲಿ ತಿಳಿಸಿ. ಹಾಗೆ ಇವತ್ತು ನಾನು ಮಾಡ್ತಾ ಇರೋದು ಇವಾಗ ಟ್ರೆಂಡಿಂಗಲ್ಲಿ ಯೂಟ್ಯೂಬ್ ನೋಡಿ, ಇನ್ಸ್ಟಾಗ್ರಾಮ್ ನೋಡಿ ಎಲ್ಲದರಲ್ಲೂ ಓಡ್ತಾ ಇರೋದು ಒಂದೇ, ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣು ಹೋಳಿಗೆ. ನಾನು ಕೂಡ ಇವತ್ತು ಅದನ್ನೇ ಮಾಡ್ತಾಯಿದ್ದೀನಿ. ಹಾಗಂತ ವೀಡಿಯೋ ಮಾಡಿ ಹಾಕಿದವ್ರದ ಕಾಪಿ ಮಾಡಿ ಹಾಕ್ತಿದ್ದೀನಿ ಅಂದ್ಕೊಳಕ್ಕೆ ಹೋಗ್ಬೇಡಿ. ನನಗೂ ಇಷ್ಟನೇ. ನಮ್ಮನೇಲೂ ಮಾಡುವಂಥ ಮಾವಿನ ಹಣ್ಣು ತಂದು ಕೊಟ್ಟಿದ್ರು, ಮಾಡುತ್ತಿಲ್ಲ. ಇವತ್ತು ಮಾಡೋಣ ಅಂತ. ಏಕೆ ಅಂದರೆ ನನ್ನ ಮಗನೂ ಸ್ಕೂಲು ಕಾಲೇಜಿಗೆಲ್ಲೂ ಹೋಗಲ್ಲ, ಮನೇಲೇ ಇರ್ತಾನೆ. ಸೊ ಹಾಗಾಗಿ ಸ್ವೀಟ್ ಅಂದರೆ ಎಲ್ಲ ಮಕ್ಕಳಿಗೂ ಇಷ್ಟನೇ ಅಲ್ವಾ? ಮಕ್ಕಳು ಅಂತಲ್ಲ, ನಮಗೂ ಇಷ್ಟನೇ. ನಾನು ತುಂಬ ಸ್ವೀಟ್ ಜಾಸ್ತಿ ತಿನ್ನಲ್ಲ, ಮೀಡಿಯಮ್ ಆಗಿರಬೇಕು ನನಗೆ. ಈ ಜಾಮೂನ್ ಮತ್ತು ಹೋಳಿಗೆ ತುಂಬ ಸ್ವೀಟ್ ಮಾಡಲ್ಲ, ಮೀಡಿಯಮಾಗೆ ಬರೋದು ಹೋಳಿಗೆಲಿ ಸ್ವೀಟು. ಹಾಗಾಗಿ ಇವತ್ತು ಮಾಡ್ಕೊಂಡು ತಿನ್ನೋಣ ಅಂತ ಮಾಡಿದ್ದೀನಿ. ಏಕೆಂದರೆ ಮನೇಲೂ ಇರ್ತಾನೆ ನನ್ನ ಮಗ, ಆರಾಮಾಗಿ ತಿನ್ಬೋದು, ನಾವು ಕೂಡ ಆರಾಮಾಗಿ ಮಾಡ್ಬೋದು. ಈ ಸ್ಕೂಲು ಕಾಲೇಜಿಗೆಲ್ಲ ಹೋಯ್ತು ಅಂದರೆ ಬೆಳಗಿನ ಟೈಮ್ ಅವ್ರಿಗೆ ತಿಂಡಿ ಮಾಡ್ಕೊಡೋ ಟೆನ್ಷನ್ನೇ ಇರುತ್ತೆ, ಮಧ್ಯದಲ್ಲಿ ಕೆಲಸಗಳು ಇರ್ತವೆ, ಮಾಡೋಕ್ಕಾಗಲ್ಲ. ಇನ್ನು ಸಂಜೆ ಬಂತು ಅಂತ ಅಂದರೆ ಅವರಿಗೆ ಸ್ನ್ಯಾಕ್ಸ್ ಮತ್ತು ನೈಟ್ ಊಟ ಅದು ಇದು ಅನ್ನೋದ್ರಲ್ಲೇ ಮುಗಿದೋಗುತ್ತೆ, ಮಾಡೋಕ್ಕೆ ನಮಗೂ ಟೈಮ್ ಸಿಗೋಲ್ಲ. ಹಾಗಾಗಿ ಇವತ್ತು ಭಾನುವಾರ ಆಗಿರೋದ್ರಿಂದ ನಾನು ಮಾವಿನ ಹಣ್ಣಿನ ಹೋಳಿಗೆ ಮಾಡ್ತಾಯಿದ್ದೀನಿ. ಅದನ್ನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮಗೂ ಕೂಡ ತೋರಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ. ಬಾಯ್.